ಆಗಮನ ಕಾಲದ ಮೊದಲನೆಯ ವಾರ ಶುಕ್ರವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಇಬ್ಬರು ಕುರುಡರು, ಸ್ವಾಮಿ ದಾವಿದ ಕುಲಪುತ್ರರೇ, ನಮಗೆ ದಯತೋರಿ ಎಂದು ದನಿ ಎತ್ತಿ ಕೂಗಿಕೊಳ್ಳುತ್ತಾ ಅವರ ಹಿಂದೆ ಹೋದರು. ಯೇಸು ಮನೆ ಸೇರಿದಾಗ ಆ ಕುರುಡರು ಸಮೀಪಕ್ಕೆ ಬಂದರು. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸವಿಡುತ್ತೀರೋ ಎಂದು ಯೇಸು ಪ್ರಶ್ನಿಸಿದರು. ಹೌದು ಸ್ವಾಮಿ, ಹೌದು ಎಂದು ಅವರು ಉತ್ತರವಿತ್ತರು. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ ಎಂದರು. ಅವರಿಗೆ ದೃಷ್ಟಿ ಬಂದಿತು. ಈ ವಿಷಯ ಯಾರಿಗೂ ತಿಳಿಯಬಾರದು, ಎಚ್ಚರಿಕೆ ಎಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೂ ಅವರು ಹೋಗಿ ಆ ಪ್ರಾಂತ್ಯದಲ್ಲೆಲ್ಲ ಸ್ವಾಮಿಯ ಕೀರ್ತಿಯನ್ನು ಹರಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಆಗಮನ ಕಾಲದ ಮೊದಲನೆಯ ವಾರದಲ್ಲಿ ನಾವಿದ್ದೇವೆ. ದೇವರ ಪ್ರಸನ್ನತೆಯನ್ನು ಅರಿಯುವಂತಹ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಾಗ, ದೇವರ ಪ್ರಸನ್ನತೆಯನ್ನು ಅನುಭವಿಸಲು ಬಾಹ್ಯ ನೋಟ ಅಷ್ಟು ಪ್ರಮುಖವಾದ ಸ್ಥಾನವನ್ನು ಪಡೆಯುವುದಿಲ್ಲ ಎಂಬ ಸತ್ಯವನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಅರಿಯಬಹುದು. ದೇವರ ಪ್ರಸನ್ನತೆಯನ್ನು ಅರಿಯಲು, ಯೇಸುವನ್ನು ಕಾಣಲು ಬಾಹ್ಯ ಕಣ್ಣುಗಳ ಅವಶ್ಯಕತೆ ಇಲ್ಲ, ಬದಲಾಗಿ ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡಬೇಕು ಎಂಬುದೇ ಈ ಶುಭ ಸಂದೇಶದ ಸಾರ. ಮೊದಲನೇ ವಾಚನದಲ್ಲಿ ಇದೇ ರೀತಿಯ ಒಂದು ವಾಗ್ದಾನವನ್ನು ಆಲಿಸುತ್ತೇವೆ. ಕುರುಡರು ಮಬ್ಬಿನಲ್ಲೂ ಕಾಣುವಂತಾಗುವುದು. ಎಂತಹ ಒಂದು ಶ್ರೇಷ್ಠವಾದ ವಾಕ್ಯ. ಕುರುಡ ಎಂದರೆ ಕಾಣಲು ಅಸಾಧ್ಯವಾದವನು. ಮಬ್ಬು, ಬೆಳಕು ಜಾಸ್ತಿ ಇರದಂತಹ ಒಂದು ಪರಿಸ್ಥಿತಿ. ಕಣ್ಣು ಕಾಣದೇ ಇರುವವನು ಮಬ್ಬಿನಲ್ಲೂ ನೋಡುವಂತಾಗುವುದೆಂದರೆ ಅಲ್ಲೊಂದು ಪವಾಡವಿದೆ. ಆ ಪವಾಡ ಸಾಧ್ಯವಾಗುವುದು ನಾವು ಆಂತರಿಕ ಕಣ್ಣುಗಳಲ್ಲಿ ನೋಡಲು ಸಾಧ್ಯವಾದಾಗ ಮಾತ್ರ. ಈ ಮಾತುಗಳು ಶುಭ ಸಂದೇಶದಲ್ಲಿ ಸತ್ಯವಾಗುವುದನ್ನು ನಾವು ನೋಡುತ್ತೇವೆ. ಕುರುಡರು ಯೇಸುವನ್ನು, ಸ್ವಾಮಿ ದಾವಿದ ಕುಲಪುತ್ರರೇ, ನಮಗೆ ದಯತೋರಿ ಎಂದು ಕೇಳಿಕೊಳ್ಳುತ್ತಾರೆ. ಅವರು ಕುರುಡರು, ಕಾಣಲು ಅಸಾಧ್ಯವಾದವರು. ಯೇಸು ಅಲ್ಲಿ ಸಮೀಪಿಸಿದಾಗ, ಅವರ ಮುಂದೆ ಧಾವಿಸುತ್ತಿರುವಾಗ ಯೇಸುವನ್ನು ನೋಡಿ, ದಾವಿದ ಕುಲಪುತ್ರರೇ, ನಮಗೆ ದಯತೋರಿ ಎನ್ನುತ್ತಾರೆ. ಯೇಸುವನ್ನು ಸ್ವೀಕರಿಸುವಲ್ಲಿ ಫರಿಸಾಯರು ವಿಫಲರಾಗಿದ್ದರು, ಸದ್ದುಕಾಯರು ವಿಫಲರಾಗಿದ್ದರು, ಮುಖ್ಯ ಯಾಜಕರು ವಿಫಲರಾಗಿದ್ದರು, ಶಾಸ್ತ್ರಜ್ಞರು ವಿಫಲರಾಗಿದ್ದರು. ಆದರೆ ಕಣ್ಣು ಕಾಣದಂತಹ ಕುರುಡರು ಯೇಸುವನ್ನು ಕಾಣಲು ಸಾಧ್ಯವಾಗುತ್ತದೆ. ಎಷ್ಟು ಸುಂದರವಾದಂತಹ ವಾಗ್ದಾನ ಸಂಪೂರ್ಣಗೊಳ್ಳುವುದನ್ನು ನಾವು ನೋಡುತ್ತೇವೆ. ಕುರುಡರು ಮಬ್ಬಿನಲ್ಲೂ ಕಾಣುವಂತಾಗುವರು. ವಿಶ್ವಾಸವಿದ್ದಾಗ ಬಾಹ್ಯ ಕಣ್ಣುಗಳು ಕಾಣದಂತಹ ಸತ್ಯವನ್ನು, ಬಾಹ್ಯ ಕಣ್ಣುಗಳಿಗೆ ಗೋಚರಿಸಿದಂತಹ ವಿಷಯಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ವಿಶ್ವಾಸ, ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಒಂದು ಆಂತರಿಕವಾದಂತಹ ಕಣ್ಣು. ಬಾಹ್ಯ ಕಣ್ಣುಗಳು ನೋಡದಂತಹ ಅನೇಕ ವಿಷಯಗಳನ್ನು ವಿಶ್ವಾಸ ನೋಡುತ್ತದೆ. ವಿಶ್ವಾಸ ಅಂಧಕಾರದಲ್ಲೂ ಕಾರಿರುಳಲ್ಲೂ ನೋಡಲು ಶಕ್ತವಾಗಿರುತ್ತದೆ. ಇಂತಹ ವಿಶ್ವಾಸದ ಕಣ್ಣುಗಳು ನಮ್ಮದಾಗಬೇಕೆಂಬುದೇ ಆಗಮನ ಕಾಲದಲ್ಲಿ ಧರ್ಮಸಭೆ ನಮಗೆ ನೀಡುವಂತಹ ಕರೆ. ಇಂತಹ ಕಣ್ಣುಗಳು ನಮ್ಮಲ್ಲಿದ್ದಾಗ ನಾವು ಕತ್ತಲಿನಲ್ಲೂ ಉಜ್ವಲವಾದ ಜ್ಯೋತಿಯನ್ನು ಕಾಣಲು ಸಾಧ್ಯವಾಗುತ್ತದೆ. ಇಂತಹ ವಿಶ್ವಾಸ ನಮ್ಮದಾಗಲಿ ಅಂತ ಪ್ರಾರ್ಥಿಸೋಣ. ಕುರುಡರು ಕಾಣದಿದ್ದರೂ ಯೇಸುವನ್ನು ವಿಶ್ವಾಸಿಸಿ ಪ್ರಾರ್ಥಿಸುತ್ತಾರೆ. ಕಣ್ಣಿಗೆ ಕಾಣುವಂತಹ ಶಕ್ತಿ ಇರುವ ನಾವು ಇನ್ನೆಷ್ಟು ದೇವರ ಮಹಿಮೆಯನ್ನು ಹಾಡಬಾರದು. ಏನು ಕಾಣದಂತಹ ಕುರುಡರು, ಕತ್ತಲೆಯನ್ನು ತುಂಬಿಕೊಂಡಂತಹ ಕುರುಡರು ಬೆಳಕನ್ನು ಕಾಣಲು ಶಕ್ತರಾಗಿದ್ದರು. ಎಲ್ಲವನ್ನು ನೋಡುವಂತಹ ನಾವು, ಬೆಳಕನ್ನು ಕತ್ತಲನ್ನು ಅರಿತಿರುವಂತಹ ನಾವು, ಅವುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಕಂಡುಕೊಳ್ಳುವಂತಹ ನಾವು ಇನ್ನೂ ವಿಶ್ವಾಸದ ಆಳಕ್ಕೆ ಇಳಿದು ವಿಶ್ವಾಸದ ಬಲದಿಂದ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡಲಿ.
ನಮ್ಮ ಅಂಧಕಾರದಲ್ಲೂ ಬೆಳಕನ್ನು ಕಾಣುವಂತಹ ಶಕ್ತಿ ನಮ್ಮದಾಗಲಿ ಅಂತ ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ.